ಕುಷ್ಟಗಿ ಎಂಬ ಪಟ್ಟಣವು ತನ್ನೊಳಗೆ ಅಪಾರವಾದ ಇತಿಹಾಸ ಮತ್ತು ಐತಿಹ್ಯವನ್ನು ಅಡಗಿಸಿಕೊಂಡಿದೆ. ಇಲ್ಲಿ ಪ್ರಸಿದ್ಧವಾದ ಮಾರುತಿ ದೇವಾಲಯವಿದ್ದು, ಈ ಮಾರುತಿಗೆ ಮೊದಲಿಗೆ ಕೃಷ್ಣಗಿರಿಯ ಎಂಬ ಹೆಸರಿತ್ತು. ಕಾಲಕ್ರಮೇಣ ಕೃಷ್ಣಗಿರಿಯ ಎಂಬ ಉಚ್ಚಾರಣೆ ಬದಲಾಗುತ್ತಾ ಇಂದು ನಾವು ಕರೆಯುವ ಕುಷ್ಟಗಿ ಎಂಬ ಹೆಸರಿಗೆ ಬಂದಿತೆಂದು ನಂಬಲಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖವು ವ್ಯಾಸರಾಚಾರ್ಯ ಕೃಷ್ಣಾಚಾರ್ಯ ಕಟ್ಟಿರವರ ಬಳಿ ಇರುವ ಭಾಗವತ ಪುರಾಣದ ತೃತೀಯ ಸ್ಕಂದದಲ್ಲಿ ಕಾಣಸಿಗುತ್ತದೆ. ಇತಿಹಾಸಕಾರರಾದ ಎಸ್ ರಾಜೇಂದ್ರಪ್ಪರವರು ಕುಷ್ಟಗಾಯಿ ಎಂಬ ಪದದಿಂದಲೇ ಕುಷ್ಟಗಿ ಎಂಬ ಹೆಸರು ರೂಪುಗೊಂಡಿತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿನ ಭೂಪ್ರಕೃತಿ ಕೂಡ ವಿಶೇಷವಾಗಿದೆ. ಸುತ್ತಲೂ ಕೆಂಪು ಮಣ್ಣು, ಒಳಭಾಗದಲ್ಲಿ ಕಪ್ಪು ಮಣ್ಣಿನ ಭೂಮಿ. ಮತ್ತೊಂದು ವಿವರಣೆ ಸಂಸ್ಕೃತದಿಂದ ಬರುತ್ತದೆ. ಸಂಸ್ಕೃತದಲ್ಲಿ ಕುಷ್ಟಗಿ ಎಂದರೆ ಕುಷ್ಠ ಅಥವಾ ಚರ್ಮದ ಕಾಯಿಲೆಗೆ ಸಂಬಂಧಿಸಿದ ಸ್ಥಳ ಎಂದು ಅರ್ಥ. ಆದರೆ ಇದನ್ನು ರೋಗ ನಿವಾರಣೆಯ ಸ್ಥಳ ಎಂದು ಕೂಡ ಅರ್ಥೈಸಬಹುದು. ಈ ಅರ್ಥಕ್ಕೆ ಸಾಕ್ಷಿಯಾಗಿ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯರ ದ್ವಿತೀಯ ಮಡದಿ ಪದ್ಮಲಾದೇವಿಯ ಪ್ರಕರಣ ಉಲ್ಲೇಖಿಸಲಾಗುತ್ತದೆ. ಆ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇನ್ನೊಂದು ಕುತೂಹಲಕರ ಐತಿಹ್ಯ ಹೀಗಿದೆ. ಕುಷ್ಟಗಿಯ ಮೂಲ ಹೆಸರು ಕೃಷ್ಣಗಿರಿ. ಬಿಜಾಪುರದ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ರಾಜ್ಯ ವಿಸ್ತರಣೆಗೆ ಈ ಊರಿಗೆ ಬಂದಾಗ ಕೃಷ್ಣಗಿರಿ ಎನ್ನುವ ಬದಲು ತಪ್ಪಾಗಿ ಕೃಷ್ಣಗಿ ಎಂದು ಕರೆಯುತ್ತಾರೆ. ತಮ್ಮ ತಪ್ಪಿಗೆ ಪರಿಹಾರವಾಗಿ ಊರಿನ ಸುತ್ತ 4 ಸ್ಮಾರಕಗಳನ್ನು ಕಟ್ಟಿಸಿ ಊರು ಯಾವ ದಿನ ಆ 4 ಸ್ಮಾರಕಗಳನ್ನು ದಾಟಿ ಬೆಳೆಯುತ್ತದೆಯೋ ಆ ದಿನ ಕುಷ್ಟಗಿ ಮತ್ತೆ ಕೃಷ್ಣಗಿರಿಯಾಗುತ್ತದೆ ಎಂದು ಅಭಯಹಸ್ತ ನೀಡುತ್ತಾರೆ. ರಾಣಿಯ ಆರೋಗ್ಯ ಸರಿಯಿಲ್ಲ, ಚಿಂತೆಯಲ್ಲಿದ್ದಾಳೆ. ಋಷಿ ವೈದ್ಯರು ಬಂದು ಕುಷ್ಟಿಪನ್ವಾಯು ಆಗಿದೆ ಎಂದಿದ್ದಾರೆ. ಏನ್ ಮಾಡಬೇಕು ಎಂದು ತಿಳಿತಿಲ್ಲ. ನೋಡಿ ಪ್ರಭು, ಯಾವುದೇ ಚಿಂತೆ ಮಾಡಬೇಡಿ. ಇದಕ್ಕೆ ಉಪಾಯ ಇದೆ. ಚಿಕಿತ್ಸೆ ಇಲ್ಲಿ ಕೊಡೋದ್ ಬೇಡ, ಬೇರೆ ಕಡೆ ಆಗ್ಬೇಕು. ಯಾಕಂದ್ರೆ ಅವರಿಗೆ ದೇಹದ ಕಾಯಿಲೆಗಿಂತ ಮನಸ್ಸಿನ ಕಾಯಿಲೆ ಗುಣವಾಗ್ಬೇಕು. ದಾಸಿ ಬಂದು ಹೇಳಿದ್ಲು, ನೀವು ಬರ್ಲು ಹೇಳಿದ್ರಂತೆ. ಹೇಳಿ ಸ್ವಾಮಿ, ಏನ್ ವಿಷಯ ಇದೆ? ವೈದ್ಯ ಋಷಿ ಬಂದು ಏನ್ ಹೇಳಿದ್ರು? ನೋಡಿ ಮಹಾರಾಣಿಯರೇ, ನೀವು ಸ್ವಲ್ಪ ದಿನಗಳವರೆಗೆ ವಿಜಯನಗರದ ಉತ್ತರ ಭಾಗದಲ್ಲಿರುವ ಕೃಷ್ಣಗಿರಿಯನ ಕುಸ್ತಗಿಯಕ್ಕೆ ಹೋಗಬೇಕು. ಅಲ್ಲಿ ಋಷಿಮುನಿಗಳಿಂದ ಚಿಕಿತ್ಸೆ ಪಡೆಯಬೇಕು. ದೇವರ ಇಚ್ಛೆ ಸರ್ವಶ್ರೇಷ್ಠ ಮತ್ತು ನಾವು ಅದನ್ನ ಅಂಗೀಕರಿಸಲೇಬೇಕು. ನೋಡಿ ತಾಯಿ, ಇದನ್ನು ಉತ್ತಮ ಗಿಡಮೂಲಿಕೆಗಳಿಂದ ತಯಾರಿಸಲಾಗಿದೆ. ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ. ಬೇಗನೆ ಗುಣಮುಖರಾಗುವಿರಿ. ದಿನಕ್ಕೆ 6 ಸಲ ನಾನು ನಿಮಗೆ ಕಷಾಯ ಮಾಡಿಕೊಡ್ತೀನಿ. ಅದು ಸ್ವಲ್ಪ ಕಹಿ ಇರುತ್ತೆ, ನೀವು ಸಹಿಸ್ಕೋಬೇಕು. ರವಿ ಚೌಹಾಣ್ ಸರ್ ಅವರ ಪ್ರಬಂಧ ತಾಲೂಕಿನ ಇತಿಹಾಸದ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲುತ್ತದೆ. ಇದು ಇತಿಹಾಸದ ಕೈಗನ್ನಡಿಯಾಗಿದೆ.